ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳು ನಡೆಸಿದಂತಹ ದಾಳಿ ಅಂತ್ಯ ಆಗಿದೆ. ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ಕಳೆದ 27 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದ್ರು. ಈಗ ಆ ಕಾರ್ಯಾಚರಣೆ ಅಂತ್ಯಗೊಂಡಿದೆ. ಸಿದ್ಧಾರ್ಥ ಕಾಲೇಜಿನಿಂದ ಇಡಿ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. ಮಹತ್ವದ ದಾಖಲೆಗಳ ಸಹಿತ ಇಡಿ ಅಧಿಕಾರಿಗಳು ನಿರ್ಗಮಿಸಿದ್ದಾರೆ. 4 ಕಾಲೇಜುಗಳ ಮೇಲೆ ಇಡಿ ಅಧಿಕಾರಿಗಳಿಂದ ದಾಳಿ ಆಗಿತ್ತು. ಈ ವಿಚಾರ ಈಗ ಸಾಕಷ್ಟು ರಾಜಕೀಯದ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯ ಕೆಸರಿನ ಚಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹಂತೇಶ್, ಇದೀಗ 27 ಗಂಟೆಗಳಿಂದ ನಡೀತಾ ಇದ್ದಂತಹ ಇಡಿ ಅಧಿಕಾರಿಗಳ ಕಾರ್ಯಾಚರಣೆ ಅಂತ್ಯ ಆಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ಏನು ನಿನ್ನೆ ಬೆಳಗ್ಗೆ ಸರಿಸುಮಾರು 9 ಗಂಟೆಯಿಂದ ಶುರುವಾದಂತಹ ಈ ಒಂದು ದಾಳಿ ಇವತ್ತು ಮಧ್ಯಾಹ್ನ 1 ಗಂಟೆವರೆಗೂ ಮುಂದುವರೆದಿತ್ತು. ಈಗ 1 ಗಂಟೆಗೆ ಎಲ್ಲ ದಾಖಲಾತಿಗಳ ಪರಿಶೀಲನೆ ಎಲ್ಲವೂ ಕೂಡ ಮುಗಿದಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳ ದಾಳಿ ಸಂಪೂರ್ಣ ಆಗಿರೋದು ನಾವು ಕಾಣಬಹುದು. ಅಂದರೆ ಸರಿಸುಮಾರು 27 ಗಂಟೆಗಳ ಕಾಲ ಅಧಿಕಾರಿಗಳು ಏನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನೆಲ್ಲವನ್ನು ಕೂಡ ಇಂಚಿಂಚು ಬಿಡದಲ್ಲೇ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿರೋ ಮತ್ತಿಗೆ ಮಹತ್ವದ ದಾಖಲೆಗಳನ್ನೆಲ್ಲವನ್ನೂ ಕೂಡ ಸಂಗ್ರಹಿಸಿಕೊಂಡಿರುವಂಥದ್ದು ಮುಂದಿನ ತನಿಖೆಗಾಗಿ ಎಲ್ಲವನ್ನು ತೆಗೆದುಕೊಂಡು ಇದೀಗ ಬೆಂಗಳೂರಿನತ್ತ ಹೊರಟಿರೋದನ್ನು ನಾವು ಕಾಣ್ಬೋದು. ಒಂದು ಕಡೆ ಏನು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತು ಅವರ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮತ್ತು ಮತ್ತೊಂದು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, 3 ಕಾಲೇಜುಗಳಲ್ಲೂ ಕೂಡ ಈ ಒಂದು ರೈಡ್ ಏನು ನಡೆದಿತ್ತು ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಗ್ದಿರುವಂಥದ್ದು. ಈಗ ಅಧಿಕಾರಿಗಳು ಎಲ್ಲರೂ ಕೂಡ ಹೊರಟಿರುವಂಥದ್ದು. ನಿನ್ನೆ ಬೆಳಗ್ಗೆ ಸುಮಾರು 22 ಇನೋವಾ ಕಾರ್ನಲ್ಲಿ ಬಂದಂಥ ಸುಮಾರು 40ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಾಏಕಿ ಬಂದು ಏನೋ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಒಂದು ಆಡಳಿತ ಕಚೇರಿಗಳಿಗೆ ಬಂದು ನಾವು ಇಡಿಯಿಂದ ಬಂದಿರುವಂಥದ್ದು ಪರಿಶೀಲನೆ ಮಾಡಬೇಕು ಅನ್ನೋದು ಮಾಹಿತಿಯನ್ನು ನೀಡಿ ಕೂಡಲೇ ಅಲ್ಲಿದ್ದಂತಹ ಏನು ಆಡಳಿತ ಅಧಿಕಾರಿಗಳನ್ನು ಮತ್ತು ಲೆಕ್ಕಪತ್ರ ವಿಭಾಗದ ಅಧಿಕಾರಿಗಳನ್ನೆಲ್ಲವನ್ನು ಕೂರಿಸ್ಕೊಂಡು ಪ್ರತಿಯೊಂದು ಇಂಚಿಂಚು ಮಾಹಿತಿಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ನಿನ್ನೆಯಿಂದಲೂ ಶೋಧನ ಪ್ರಾರಂಭ ಮಾಡಿದರು. ಮಧ್ಯರಾತ್ರಿ ವರೆಗೂ ಕೂಡ, ಅಂದರೆ ಸುಮಾರು 12 ಗಂಟೆವರೆಗೂ ಕೂಡ ಅವರು ಒಂದು ದಾಖಲಾತಿಗಳ ಪರಿಶೀಲನೆ ಮಾಡಿದ್ರು. ಆನಂತರ ರಾತ್ರಿ ಅಲ್ಲೇಯೇ ತಂಗಿದ್ದು, ಅಂದರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಅತಿಥಿ ಗೃಹದಲ್ಲೇ ಅಲ್ಲೇ ತಂಗಿದ್ದು ಬೆಳಗ್ಗೆ ಮತ್ತೆ 6 ಗಂಟೆಯಿಂದ ಏನು ದಾಖಲಾತಿಗಳ ಪರಿಶೀಲನೆ ಶುರು ಮಾಡಿದ್ರು. ಆನಂತರ 6 ಗಂಟೆಯಿಂದ ಸುಮಾರು 1 ಗಂಟೆವರೆಗೂ ಕೂಡ ಈ ಒಂದು ಎಲ್ಲ ರೀತಿಯಾದ ಪರಿಶೀಲನೆ ಆಗಿರುವಂಥದ್ದು ಮತ್ತು ಅವರ ಒಂದು ಏನು ತನಿಖೆ ಮುಗ್ದಿರೋ ಅಂಥದ್ದು. ಹೀಗಾಗಿ ಅವರಿಗೆ ಬೇಕಾದಂಥ, ಅಂದರೆ ದಾಖಲಾತಿಗಳು ಏನು ಬೇಕೋ ಅವಶ್ಯಕತೆ ಇದೆ. ಮತ್ತು ರಣ್ಯರಾವ್ ಕೇಸಲ್ಲಿ ಏನು ಇವರು 40 ಲಕ್ಷ ರೂಪಾಯಿ ಹಣವನ್ನು ಏನು ಸಂದಾಯ ಮಾಡಿದ್ರು, ಅವರ ಕ್ರೆಡಿಟ್ ಬಿಲ್ಲನ್ನು ಸಂದಾಯ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲವನ್ನು ಕೂಡ ಮತ್ತು ಮುಂದೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಲ್ಲದೆ ಬೇರೆಯಾದಂತಹ ವಹಿವಾಟುಗಳೇನಾದರೂ ನಡೆದಿದೆಯಾ ಅನ್ನೋದು ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡಿರುವಂಥದ್ದು. ಈಗ ಮುಂದಿನ ತನಿಖೆ ಯಾವ ರೀತಿಯಾಗಿರುತ್ತೆ ಮತ್ತು ಮುಂದೆ ಇಡಿ ಅವರು ಏನನ್ನ ಹೇಳ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ನಾವು ನೋಡ್ತಿರೋವಂಥದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಹಂತೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.